ನನ್ನ ಉಸಿರು ಉಳಿಸೋಕೆ ನಿಮ್ಮ ಉಸಿರು ಕೊಟ್ರಲ್ಲ. ಆದರೂ ನಾವು ಈ ಥರ ಇದ್ದು ತುಂಬ ದಿನ ಆಗಿತ್ತು. ಒನ್ಸ್ ಮೋರ್ ಹೆಂಡತಿ. ನಮ್ಮ ಮನೆ ಸಂದಾಗಿರಬೇಕು ಅಂದರೆ ನಾವಿಬ್ಬರು ದೂರ ಇರಲೇಬೇಕು. ಆದರೆ ಏನು ಮಾಡೋಕ್ಕಾಯ್ತದೆ, ನನ್ನ ಕಣ್ಮುಂದೆ ನೀವು ಓಡಾಡ್ತಾನೆ ಇದ್ದಾಗ ನಂಗೆ ನೋಡದೆ ಇರೋಕ್ಕಾಗಲ್ಲ. ಅದಕ್ಕೆ ಈ ದೋಸೆ ಎಲ್ಲ ಕಳೆಯೋ ಗಂಟ ತೋಟದ ಮನೆಯಾಗೆ ಕಾಲ ಕಳ್ಕೊಂಡು ಇದ್ಬಿಡುವ ಅನ್ಕೊಂಡಿವ್ನಿ. ಅಜ್ಜಿ, ನಾನು ನಿಮ್ಮನ್ನು ನಂಬಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸುಳ್ಳು ಹೇಳ್ದೆ ನೇರವಾಗಿ ಉತ್ತರ ಕೊಡಬೇಕು. ಇಲ್ಲ ಹೇಳವ. ನನ್ನ ಗಂಡ ಅದೇ ನಿಮ್ಮ ಮೊಮ್ಮಗ ಶಂಕರ, ಅವ್ರ ಜನ್ಮ ರಹಸ್ಯ ಏನು? ಯಾಕಜ್ಜಿ ಸುಮ್ಮನಾಗ್ಬಿಟ್ರಿ? ನೀವೀಗಲೂ ಸತ್ಯ ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಅವತ್ತು ಫಂಕ್ಷನ್ ಆಗಿದ್ದನ್ನ ಮರ್ಪಿಡಮ್ಮ. ಏನ್ ಬೇಕ್ರಿ ಇದು? ನಿನಗೆ ಅಂತ ಬಂಗಾರದ ಬಳೆಗಳು. ಕಂಡವ್ರ ಮಕ್ಕಳಿಗೆ ಚಿನ್ನ ತರೋಂತ ಚಿನ್ನದಂತ ಮನ್ಸು ನಿಂದು. ಏನ್ ಮಾಡೋದು, ಕೆಲವರು ಸ್ವಂತ ಮಗಳಿಗೂ ಏನು ತರೋದಿಲ್ಲ. ಓಮೇಕದಂತ ಏನಮ್ಮ ತಾಯಿ ಮಂಗಲ್ಯ ತಗೊಂಬನ್ನಿ. ಈ ಅಂಜು ಎಲ್ಲಿ ಹೋದ್ಲು? ಬಾಕ್ಸ್ ಖಾಲಿ ಇದೆ, ಇದ್ರಲ್ಲಿ ಮಾಂಗಲ್ಯ ಸರಾನ ಇಲ್ವಲ್ಲ? ಅಲ್ಲ, ನಾನು ಮನುಷ್ಯರು ಹೊಸ ರೂಮ್ಗೆ ಬಂದಿದ್ದೀನ ಇಲ್ಲ ಯಾವ್ದಾದ್ರು ಹಂದಿ ಗೂಡಕ್ಕೆ ಬಂದಿದ್ದೀನ? ವಿಕ್ರಮ್ ಅಮ್ಮ ಇರಬೇಕು. ಅದು ಯಾವ ಕಾರಣದಿಂದ ನೀವು ವಿಕ್ರಮಿಂದ ದೂರ ಆದರೂ ನನಗೆ ಗೊತ್ತಿಲ್ಲ. ಆ ಕಾರಣ ಏನೇ ಆಗಿರಲಿ, ನೀವು ವಿಕ್ರಮ್ ಮತ್ತೆ ಒಂದಾಗಬೇಕು. ನೀವೇನಾದರೂ ಮತ್ತೆ ವಾಪಸ್ ಬಂದರೆ ವಿಕ್ರಮ್ ಒಳ್ಳೆ ಮನುಷ್ಯನಾಗಿ ಬದಲಾಗ್ತಾನೆ. ಆ ನಂಬಿಕೆ ನನಗಿದೆ. ಯಾಕೆ ಪುಟ್ಟ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ನನಗೇನಾಗಿದೆ? ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಮೈಂಡು ಜಿಡ್ಡಿಡ್ದಿದೆ, ಏನು ಆಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನ್ ಬದುಕಿರೋದೇ ವೇಸ್ಟು. ಹಾಗೆ ಎಲ್ಲೋ ಹೋಗಿದ್ಯಲ್ಲ, ಕೆರೆನೋ ಬಾವಿನೋ ನೋಡ್ಕೊಂಡು ಬಿತ್ ಸಾಯೋದಲ್ವಾ? ನಾನ್ ಕೆರೆ ಬಾವಿ ನೋಡ್ಕೊಂಡ್ಬಿಟ್ಟು ಸತ್ತೋದ್ರೆ ನಿನ್ ಗಂಡ ಅಭಿ ಅವನ್ ನೆಮ್ಮದಿಯಾಗಿರ್ತಾನ? ಈ ಮನೆಯವ್ರು ಸುಖವಾಗಿರ್ತಾರ ಹೇಳು? ನಿನ್ ಕೊನೆ ದಿನಗಳನ್ನ ಎನ್ಸ್ಕೋ. ಇನ್ನ ಸ್ವಲ್ಪ ದಿನದಲ್ಲಿ ಎಲ್ಲಾನು ಹೊರಗಡೆ ತೆಗಿತೀನಿ. ಮೊನ್ನೆ ಸ್ಟೇಷನ್ಗೆ ಹೋಗಿದ್ಯಲ್ಲ, ಇಟ್ಸ್ ಜಸ್ಟ್ ಅ ಟ್ರೇಲರ್ ಅಷ್ಟೇ. ಇನ್ನ ಸಿನಿಮಾ ಬಾಕಿ ಇದೆ, ತೋರಿಸ್ತೀನಿ. ನಿನ್ ಸಿನಿಮಾನ ನೀನೇ ಸೆಂಟ್ರಲ್ ಜೈಲಲ್ಲಿ ಕುತ್ಕೊಂಡು ನೋಡೋ ಥರ ನಾನು ಮಾಡ್ತೀನಿ.